ಇಲ್ಲ ಅಂತಿಲ್ಲ, ಆದ್ರೆ ಇಲ್ಲ ಒಂದ್ ಕಡೆ ಖಂಡಿತ ಅಗ್ನಿಶಾಮಕ ದಳದವರು ತಮ್ಮ ಸರಿಯಾದಂತ ತಕ್ಷಣದ ಕಾರ್ಯಪ್ರವೃತ್ತರಾದಂತ ಪರಿಣಾಮನೇ ಇದೆಲ್ಲದಕ್ಕೂ ಕೂಡ. ಆದ್ರೆ ಅವರು ಬಂದ್ರು, ಜಾಗ ಇರಲಿಲ್ಲ, ಇದು ಸಮಸ್ಯೆ. ಇದನ್ನು ಕೂಡ ಗಮನಿಸಬೇಕು. ಹಾಗಾದಾಗ ಇನ್ನೊಂದು 2-3 ಅಂಗಡಿ ಉಳಿದ್ಬಿಡ್ತಿತ್ತು ಗೊತ್ತಿಲ್ಲ. ಸೊ ಆಗುವಂತ ಅನಾಹುತಗಳಂತೂ ತಪ್ಪಿದೆ. ಆಗ್ಬೇಕಾದಂತ ಸಂಗತಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದು. ಹಾಗಾಗಿ ಯಾವುದೇ ವ್ಯಕ್ತಿ ಅಗ್ನಿಗೆ ಆಹುತಿ ಆಗಿಲ್ಲ. ಸೊ ಹಾಗಾಗಿ ಭಗವಂತ ದೊಡ್ಡವನು ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ. ಹಾಗಾಗಿ ಇದೆಲ್ಲದನ್ನು ಗಮನದಲ್ಲಿಟ್ಟು ಮುಂದಿನ ಕ್ರಮಗಳ ಬಗ್ಗೆ ಯೋಚನೆ ಮಾಡಿ. ದೊಡ್ಡ ಅನಾಹುತ ತಪ್ಪಿದೆ. ಅಕ್ಕಪಕ್ಕ ಮನೆಗಳಿವೆ, ಸಾವಿರಾರು ಜನ ಇಲ್ಲಿ ವಾಸ ಮಾಡ್ತಿರೋಂಥದ್ದು, ಸಾವಿರಾರು ಜನ, ಚಿಕ್ಕಡು ಪಾಪ್ಯುಲೇಷನ್ ಇರುವಂತ ಏರಿಯಾ ಇದೆ. ಹಾಗಾಗಿ ಅನೇಕರಿಗೆ ಮನೆಗಳಲ್ಲೂ ತೊಂದರೆ ಇದೆ. ಮನೆಗಳಿಗೆ ಬಾಗಿಲು ತೆಗೆದು ಒಳಗಡೆ ಹೋಗಿ ಹೊಗೆನೇ ಇರೋದು. ನಾನು ನೋಡ್ಕೊಂಡು ಬಂದೆ ಅನೇಕ ಮನೆಗಳನ್ನ, ಪೂರ್ತಿ ಮನೆ ತುಂಬಾ ಹೊಗೆ ಇದೆ. ಹಾಗಾಗಿ ಅವರಿಗೂ ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಹೊರಗೆ ಬನ್ನಿ ಅಂತ ಕರೆದಿದೆ ಅವರನ್ನ. ಅವರೆಲ್ಲರೂ ಕೂಡ ಅವ್ರ ಮಕ್ಕಳು ಮನೆಯನ್ನು ಕರ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಜಾಗ ಮಾಡ್ಕೊಂಡು ಬಿಟ್ರೆ ಜನ ಹೋಗಕ್ಕಾಗದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾಗಿ ಇದನ್ನ ಎಲ್ಲೊಂದ್ ಕಡೆ ಇದನ್ನ ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿ ಅಧಿಕಾರಿ ಜೊತೆ ಮಾತುಕತೆಗಳನ್ನು ನಾನು ಮಾಡೋನಿದ್ದೇನೆ, ಮಾಡ್ತೇನೆ. ಸರ್ಕಾರದ ಜೊತೆ ಕೂಡ ಮಾತುಕತೆ ಮಾಡಿ ಬೇಕಾಗಿರುವಂತಹ ಪರಿಹಾರ ವ್ಯವಸ್ಥೆ ಕೂಡ ನಾನು ಮಾಡ್ತೇನೆ ಅನ್ನೋ ಮಾತನ್ನ ನಾನು ಹೇಳ್ತೇನೆ. ಈಗ ಆಗಬಾರ್ದಿತ್ತು. ತುಂಬಾ ಇಕ್ಕಟ್ಟಿನ